ಅಂದು ಗೋವಿಂದ ನಂದನುಂడೈన ప్రద్యుమ్నునకు రుక్మి కూతువలన నిరుద్ధుండు సంభవించెననిన మునివరునకు భూమివరుండిట్లనియే బవరమునన్ కృష్ణనిచే మున్నవమానమునొంది రుక్మి ఎచ్చుతుంగెలువంది బురుచున్ ధనసుత నరి సంభవనుకున్ ఎట్లిచ్చెనెరుంగ ಬಲುಕು ಮುನೀಂದ್ರ. ಈ ರೀತಿಯಾಗಿ ಕೃಷ್ಣನ ವಂಶಾವಳಿ ಪ್ರವರ್ಧಮಾನಕ್ಕೆ ಬರ್ತಾ ಇರುವಾಗ ಗೋವಿಂದನಂದನನಾದಂತಹ ಪ್ರದ್ಯುಮ್ನನಿಗೆ ರುಕ್ಮಿ ಅಂತಂದರೆ ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿಯ ಮಗಳನ್ನು ಕೊಟ್ಟು ವಿವಾಹವಾಗುತ್ತೆ. ಅವರಿಬ್ಬರಿಗೂ ಪ್ರದ್ಯುಮ್ನನ ಮತ್ತು ರುಕ್ಮಿಯ ಮಗಳಿಗೆ ಅನಿರುದ್ಧ ಜನಿಸಿದ ಎಂದು ಹೇಳ್ತಾರೆ ಶುಕ ಮಹರ್ಷಿಗಳು. ಆಗ ಈ ಪರೀಕ್ಷಿತ್ ಮಹಾರಾಜನಿಗೆ ಒಂದು ಅವಮಾನ ಬರುತ್ತೆ. ಬವರಮುನಂ ಕೃಷ್ಣನಿಚೇ ಮುನ್ನ ಅವಮಾನಮುನೊಂದಿ ರುಕ್ಮಿ. ಬವರ ಅಂದರೆ ಯುದ್ಧದಲ್ಲಿ, ಆ ರುಕ್ಮಿಣಿಯ ಅಪಹರಣದ ಸಂದರ್ಭದಲ್ಲಿ ನಡೆದಂತಹ ಯುದ್ಧದಲ್ಲಿ ಕೃಷ್ಣನಿಂದ ಪರಾಜಿತನಾಗಿ ಬಹಳ ಅವಮಾನವನ್ನು ಅನುಭವಿಸ್ತಾನೆ ರುಕ್ಮಿ. ಅಷ್ಟು ಅವಮಾನ ಆದ ನಂತರ ಅವನು ರುಕ್ಮಿ ಅಚ್ಚುತುಂಗೆಲುವ ದಿವುರುಚುನ್, ಆಗನಿಂದ ಈ ಕೃಷ್ಣನನ್ನು ಏನಾದರೂ ಮಾಡಿ ಸೋಲಿಸಬೇಕು, ಅವನನ್ನು ಸೋಲಿಸಿದರೆ ನಾನು ಮತ್ತೆ ನನ್ನ ಊರಿಗೆ ಹೋಗೋದಿಲ್ಲ ಅಂತೆಲ್ಲ ಪ್ರತಿಜ್ಞೆ ಕೈಗೊಂಡಿರ್ತಾನೆ ರುಕ್ಮಿ. ಅಂತಹ ರುಕ್ಮಿ ತನ್ನ ಸುತನ್ ಅರಿಸಂಭವನಕು ನೆಟ್ಲಿಚ್ಚೆ ನೆರುಂಗ ಬಲುಕು ಮುನೀಂದ್ರ ಅಂತ ಕೇಳ್ತಾನೆ ಪರೀಕ್ಷಿತ್ ಮಹಾರಾಜ. ಅಷ್ಟು ಕೃಷ್ಣನಿಂದ ಅವಮಾನಗೊಂಡು ಕೃಷ್ಣನನ್ನು ಏನಾದರೂ ಮಾಡಿ ಸೋಲಿಸಲೇಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಂತಹ, ಸೇಡು ತೀರಿಸ್ಕೊಳ್ಳಬೇಕು ಅನ್ನತಕ್ಕಂತಹ ಉತ್ಸಾಹದಲ್ಲಿದ್ದಂತಹ ಈ ರುಕ್ಮಿ ತನ್ನ ಅರಿಸಂಭವನಕ್ಕೂ, ತನ್ನ ಶತ್ರುವಿನ ಮಗನಿಗೆ ತನ್ನ ಮಗಳನ್ನು ಯಾವ ರೀತಿಯಾಗಿ ಕೊಟ್ಟ ಮುನೀಂದ್ರ, ಅದನ್ನು ಸ್ವಲ್ಪ ವಿವರವಾಗಿ ಹೇಳಿ ಅಂತ ಪರೀಕ್ಷಿತ್ ಮಹಾರಾಜ ಶುಕಬ್ರಹ್ಮರನ್ನ ಪ್ರಶ್ನಿಸಿದ. ಬವರಮುನನ್ ಕೃಷ್ಣನಿಚೇ ಮುನ್ನವಮಾನಮುನೊಂದಿ ರುಕ್ಮಿ ಅಚ್ಚುತು ಗೆಲುವಂದಿ ಬುರುಚುಂದನ ಸುತನರಿ ಸಂಭವನಕು ನೆಟ್ಲಿಚ್ಚೆನೆರುಂಗ ಬಲುಕು ಮುನೀಂದ್ರ. ಶುಕಮಹರ್ಷಿಗಳು ಹೇಳಿದ್ರು, ಗೋವಿಂದನ ಮಗನಾದಂಥ ಪ್ರದ್ಯುಮ್ನನಿಗೆ ರುಕ್ಮಿಯ ಮಗಳನ್ನು ಕೊಟ್ಟು ಮದುವೆ ಆಯಿತು, ಅವರಿಬ್ಬರಿಗೂ ಅನಿರುದ್ಧ ಅನ್ನತಕ್ಕಂತಹ ಮಗ ಹುಟ್ಟಿದ ಅಂತ. ಆಗ ಪರೀಕ್ಷಿತ್ ಮಹಾರಾಜ ಕೇಳ್ತಾನೆ, ಬವರಮುನ ಕೃಷ್ಣನಿಚೇ ಮುನ್ನವಮಾನಮುನೊಂದಿ ರುಕ್ಮಿ ಅಂದರೆ, ಬವರ ಅಂದರೆ ಯುದ್ಧ. ಆ ರುಕ್ಮಿಣಿ ಅಪಹರಣದ ಸಂದರ್ಭದಲ್ಲಿ ಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗುವಾಗ ರುಕ್ಮಿ ಯುದ್ಧಕ್ಕೆ ಬರ್ತಾನೆ. ಆಗ ರುಕ್ಮಿ ಮತ್ತು ಕೃಷ್ಣನ ನಡುವೆ ಯುದ್ಧ ನಡೆಯುತ್ತೆ. ಆ ರುಕ್ಮಿಯ ಕೇಶ, ಮೀಸೆ, ಗಡ್ಡ ಇದನ್ನೆಲ್ಲ ಒಂದು ಕಡೆ ಇದ್ದು ತೆಗೆದು ವಿರೂಪಗೊಳಿಸಿರ್ತಾನೆ ಕೃಷ್ಣ. ಅದರಿಂದ ಅವತ್ತಿಂದ ಅವನಿಗೆ ಅವಮಾನ ಆಗ್ಬಿಟ್ಟು ತುಂಬ ಕೋಪ ಇರುತ್ತೆ ರುಕ್ಮಿಗೆ. ಅಚ್ಚುತುಂಗೆಲುವೊಂದು ದಿವುರು ದಿವುರು ಅಂದರೆ ಪ್ರಯತ್ನ ಪಡ್ತಾ ಇರ್ತಾನೆ, ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವನು. ಹೇಗಾದರೂ ಮಾಡಿ ಕೃಷ್ಣನ ಗೆಲ್ಲದಿರ ನಾನು ಈ ಕುಂಡಿನೀಪುರದೊಳಕ್ಕೆ ಹೋಗಲ್ಲ ಅಂತ ತಂದ್ಬಿಟ್ಟು ಊರ ಒಳಗೆ ಹೋಗ್ತಿರಲ್ಲ ಅವನು, ಹೊರಗಡೆನೆ ಇನ್ನೊಂದು ಊರಲ್ಲಿ ಇರ್ತಾನೆ ಅವನು ರುಕ್ಮಿ. ತನಸುತ ನರಿಸಂಭವನಕ್ಕೂ ನೆಟ್ಲಿಚ್ಚೆ, ಅಂತಹ ರುಕ್ಮಿ ತನ್ನ ಮಗಳನ್ನ ತನ್ನ ಶತ್ರುವಾದ ಕೃಷ್ಣನ ಮಗನಿಗೆ ಹೇಗೆ ಕೊಟ್ಟ, ಇದು ಒಳ್ಳೆ ವಿಚಿತ್ರವಾಗಿದೆಯಲ್ಲ, ಅದನ್ನು ಹೇಳಪ್ಪ ಮುನೀಂದ್ರ ಅಂತಂದ್ಬಿಟ್ಟು ಪರೀಕ್ಷಿತ್ ಮಹಾರಾಜ ಶುಕಬ್ರಹ್ಮರನ್ನ ಕೇಳ್ತಾ ಇದ್ದಾನೆ. నావుడు శుకయోగి నరనాయకోత్తమ నీవు చెప్పిన ఎట్ల నిమ్మనమునన్ బద్మాయతాక్షుంచే బడిన బన్నమునకున్ గనలుచుచుండియు అనుజతోడి నయ్యంబునను భాగినేయునకిచ్చెను గూతున్ అంచిత పుష్ప కోమలాంగిందన పూన్కి దప్పినన్ దగబిదెర్భేషుండు వినుము ఎరిగింತು ನವ್ವಿಧಮೊಂದೆಲಿಯ. ನಾವುಡು ಅಂತಂದ್ರೆ ಅನವುಡು ಅಂತ ಅಂದ್ರೆ ಆ ರೀತಿಯಾಗಿ ಪರೀಕ್ಷಿತ್ ಮಹಾರಾಜ ಹೇಳಲಾಗಿ ಶುಕ ಮಹರ್ಷಿಗಳು ಹೇಳಿದ್ರು, ಹೇ ನರನಾಯಕೋತ್ತಮ ರಾಜ, ನೀನು ಹೇಳಿದ ಹಾಗೇನೆ ನಿಜ, ನೀನು ಹೇಳಿದ ಮಾತು ನಿಜ.
ಪದ್ಮಾಯತಾಕ್ಷುಂಚೆ ಅಂತಂದರೆ ರುಕ್ಮಿಣಿಯ ಅಪಹರಣದ ಸಂದರ್ಭದಲ್ಲಿ ಕೃಷ್ಣನಿಂದ ಆದಂತಹ ಆ ಅವಮಾನಕ್ಕೆ ಇವನು ಸೇಡು ತೀರಿಸ್ಕೋಬೇಕು ಅನ್ನತಕ್ಕಂತಹ ಒಳಗೆ ಸೇಡಿನ ಕಿಚ್ಚಿನಿಂದ ಕುದೀತಿದ್ದ. ಬಡಿನ ಬನ್ನಮುನಕುಂ ಗನಲುಚು ನುಂಡಿயும், ಆ ರೀತಿಯಾಗಿ ಕೃಷ್ಣನ ಮೇಲೆ ಒಂದು ಸೇಡಿನ ಭಾವನೆನೇ ಇಟ್ಕೊಂಡಿದ್ರು ಕೂಡ ಅನುಜತೋಡಿ ನಯ್ಯಂಬುನನು ಭಾಗಿನೇನಕ್ಕೆ ಇಚ್ಛೆನು ಕೂತುನ್. ಅದು ಹೇಗೆ ಆದರೆ ಈ ತನ್ನ ತಂಗಿಯಾದ ರುಕ್ಮಿಣಿಯ ಮೇಲೆ ಮಾತ್ರ ಇನ್ನ ಪ್ರೀತಿ ಇತ್ತು. ಆದ್ರಿಂದ ತಂಗಿಯ ಮೇಲಿನ ಪ್ರೀತಿಯಿಂದ ಮಗಳನ್ನ ಕೊಟ್ಟ. ಅದು ಹೇಗೆ ನಡೀತು? ಆ ಅಂಚಿತ ಪುಷ್ಪಕೋಮಲಾಂಗಿ ಆದಂತಹ ತನ್ನ ಮಗಳನ್ನ ವಿದರ್ಭೇಶನಾದಂತಹ ಆ ರುಕ್ಮಿ ಹೇಗಾದರೆ ಈ ಕೃಷ್ಣನ ಮಗನಿಗೆ ಪ್ರದ್ಯುಮ್ನನಿಗೆ ಕೊಟ್ಟ ಅಂತಕ್ಕಂಥದ್ದನ್ನು ಹೇಳ್ತೀನಿ ಕೇಳಪ್ಪ ರಾಜ ಅಂತಾನೆ. ವರಂಗ ರುಕ್ಮವತಿ ಸ್ವಯಂವರ ಮುನಕೊಗಿ ನರುಗುದೇಂಡನಿ ಭೀಷ್ಮ ಭೂವರಸುತುಂಡು ವರುಸರಪ್ಪಿಂಚೆ ರಾಜನ್ಯವರ ಕುಮಾರವರುಲನ್ ಅನುವಾರ್ತ ಕಲರಿಯ ಹರಿಸುತುಂಡು. ರುಕ್ಮವತಿ ಅನ್ನತಕ್ಕಂತಹವಳು ರುಕ್ಮಿಯ ಮಗಳಾದಂತಹ ರುಕ್ಮವತಿ ಒಳ್ಳೆ ವಯಸ್ಸಿಗೆ ಬಂದ್ಲು. ಅವಳ ಸ್ವಯಂವರ ಏರ್ಪಾಡು ಮಾಡ್ತಾ ಇದ್ದೀನಿ, ಎಲ್ಲರೂ ಅರುಗದೇಂಡನಿ ಅಂದ್ರೆ ಎಲ್ಲರೂ ಬನ್ನಿ ಅಂತ ಎಲ್ಲರಿಗೂ ಕೂಡ ಭೀಷ್ಮ ಭೂವರಸುತನಾದಂಥ ರುಕ್ಮಿ ಎಲ್ಲ ರಾಜರಿಗೂ ಕೂಡ ಆಹ್ವಾನವನ್ನ ಕಳಿಸಿದ. ವರುಸರಪ್ಪಿಂಚ ರಾಜನ್ಯವರ ಕುಮಾರ ವರುಲ, ಎಷ್ಟು ಜನ ರಾಜನ್ಯರು ಅಂತಂದ್ರೆ ಧೀರರಾದ ರಾಜರು, ಅವರ ಉತ್ತಮರಾದ ಕುಮಾರರು, ಇವರನ್ನೆಲ್ಲ ಆಹ್ವಾನಿಸಿದ ರುಕ್ಮಿ. ಅನುವಾರ್ತ ಕಲರಿಯ ಹರಿಸುತುಂಡು, ಈ ವಾರ್ತೆ ತಿಳಿದಂತಹ ಆ ಹರಿಸುತನಾದಂತಹ ಪ್ರದ್ಯುಮ್ನ ಏನು ಮಾಡ್ದ ಅನ್ನತಕ್ಕಂಥದ್ದನ್ನು ಮುಂದೆ ತಿಳ್ಕೊಳ್ಳೋಣ. ವರಮಣಿಭೂಷಣ ಪ್ರಬಲವರ್ಗ ಮನರ್ಗಳ ಭಂಗಿಂಬರ್ವನ್ ಬ್ರಸ್ಫುರಿತ ರಥಾದಿರೋಹಣ ವಿಭೂತಿದಲಿರ್ಚ ಮನೋಹಾರೈಕ ಸುಸ್ಥಿರ ಶುಭಲೀಲನೆಂಗೆ ಯದು ಸಿಂಹ ಕಿಶೋರಮು ರಾಜಕನ್ಯಕಾ ಪರಿಣಯ ವೈಭವಾಗತ ನೃಪಾಲಕ ಕೋಟಿಕೀ ರುಕ್ಮಿ ವೀಟಿಕಿನ್. ಆ ರುಕ್ಮಿಯ ಮಗಳಾದಂತಹ ರುಕ್ಮವತಿ ಸ್ವಯಂವರಕ್ಕೆ ತನ್ನ ಸೋದರ ಮಾವನಾದಂತಹ ರುಕ್ಮಿ ಎಲ್ಲ ರಾಜಾದಿರಾಜರ ಕುಮಾರರನ್ನೆಲ್ಲ ಆಹ್ವಾನಿಸಿದ್ದಾನೆ ಅನ್ನತಕ್ಕಂತಹ ವಿಚಾರ ತಿಳಿದಂತಹ ಶ್ರೀಕೃಷ್ಣನ ಮಗನಾದಂತಹ ಪ್ರದ್ಯುಮ್ನ ಒಳ್ಳೆ ಉತ್ತಮವಾದ ರಥವನ್ನ ಏರಿದ. ವರಮಣಿಭೂಷಣ ಪ್ರಬಲ ವರ್ಗ ಮನರ್ಗಳ ಭಂಗಿಂಬರ್ವ, ಎಷ್ಟೋ ರತ್ನಗಳಿಂದ ಎಲ್ಲ ಕೂಡಿದ್ದಂತಹ ಬಂಗಾರದ ಒಂದು ರಥ, ಅಮೂಲ್ಯ ರತ್ನಾಭರಣಗಳ ಕಾಂತಿಗಳು ಎಲ್ಲ ಕಡೆ ಚಿಮ್ಮುತ್ತಾ ಇದೆ. ಆ ರೀತಿಯಾದಂತಹ ರಥವನ್ನ ಅಧಿರೋಹಣ ಮಾಡಿ ಮನೋಹಾರೈಕ ಸುಸ್ಥಿರ ಶುಭಲೀಲನೆಂಗೆ ಅತ್ಯಂತ ಸುಂದರನಾದಂತಹ ಆ ಪ್ರದ್ಯುಮ್ನ ಈ ವಿದರ್ಭರಾಜನ ರಾಜಧಾನಿಯಾದಂಥ ಕುಂಡಿನಪುರಕ್ಕೆ ಬಂದ. ಅಷ್ಟೊತ್ತಿಗೆ ಆಗ್ಲೇ ಅಲ್ಲಿ ರಾಜಕನ್ಯಕಾ ಪರಿಣಯ ವೈಭವಾಗತ ನೃಪಾಲಕ ಕೋಟಿಕಿ, ಅಷ್ಟೊತ್ತಿಗೆ ಆ ರಾಜಕುಮಾರಿಯ ಸ್ವಯಂವರಕ್ಕೆ ಅಂತ ಎಷ್ಟೊಂದು ಜನ ರಾಜಕುಮಾರರೆಲ್ಲರೂ ಬಂದಿದ್ದರು ಆ ಕುಂಡಿನಪುರಕ್ಕೆ. ರುಕ್ಮಿ ವೀಟಿಕಿನ್, ಆ ರುಕ್ಮಿಯ ವೀಡು ಅಂತಂದ್ರೆ ಮನೆ ಆಗುತ್ತೆ. ಇಲ್ಲಿ ಆ ರುಕ್ಮಿಯ ರಾಜಧಾನಿಯಾದಂಥ ಕುಂಡಿನಪುರಕ್ಕೆ ಪ್ರದ್ಯುಮ್ನ ಕೂಡ ಅಲ್ಲಿಗೆ ಬಂದ. ಚನಿಪುರಿಂಜೊಚ್ಚಿ ವೃಷ್ಣಿಕುಲ ಸತ್ತಮುಂಡಚ್ಚಟ ಮೂಗಿಯುನ್ನ ಮನುಜವರೇಣ್ಯ ನಂದನುಲಮಾನಮುದೂಲಿ ಭಯಕುಲಾತ್ಮುಲೈ ಜನಂಗ ನನೇಕ ಚಂಡತರ ಸಾಯಕ ಸಂಪದಂಜೂಪಿ ರುಕ್ಮಿನಿಂದನಂಗೊನಿವಚ್ಚಿ వేడ్క నిజధామము సొచ్చెన్ అవార్య శౌర్యుండై.
ತಂದೆಯಾದಂತಹ ಶ್ರೀ ಕೃಷ್ಣಮೂರ್ತಿ ಹೇಗಾದರೆ ರುಕ್ಮಿಣಿಯನ್ನ ಅಪಹಾರ ಮಾಡಿದ್ನೋ ಅದೇ ದಾರಿಯಲ್ಲಿ ಸಾಗದ ಈ ಪ್ರದ್ಯುಮ್ನ. ಚನಿಪುರಿಂಜೊಚ್ಚಿ ವೃಷ್ಣಿಕುಲ ಸತ್ತಮುಂಡು. ಆ ವೃಷ್ಣಿಕುಲ ಸತ್ತಮನಾದಂತಹ ಪ್ರದ್ಯುಮ್ನ ಆ ಕುಂಡಿನೀಪುರಕ್ಕೆ ಬಂದ. ಅಚ್ಚಟ ಮೂಗಿಯುನ್ನ ಮನುಜ ವರೇಣ್ಯ ನಂದನುಲ ಮಾನಮು ಧೂಲಿ. ಅಲ್ಲಿ ಸೇರಿರ್ತಕ್ಕಂತಹ ರಾಜಾದಿರಾಜರ ಕುಮಾರರೆಲ್ಲರನ್ನೂ ಸೋಲಿಸ್ಬಿಟ್ಟ. ಯಾಕೆ? ಬಾಣಗಳ ವರ್ಷವನ್ನೇ ಸುರಿಸಿಬಿಟ್ಟ. ಸಾಯಕ ಸಂಪದಂಜೂಪಿ, ಚಂಡತರ ಸಾಯಕ ಸಂಪದಂಜೂಪಿ. ಈ ಪ್ರದ್ಯುಮ್ನ ಅನೇಕ ರೀತಿಯಾದಂತಹ ಬಾಣಗಳ ಮಳೆಯನ್ನೇ ಅಲ್ಲಿ ಸುರಿಸಿ ಅಲ್ಲಿ ಸೇರಿದ್ದಂಥ ರಾಜಕುಮಾರರನ್ನೆಲ್ಲ ಹೆದರಿಸಿ ಓಡಿಸ್ಬಿಟ್ಟ. ನಂತರ ಏನು ಮಾಡ್ದ? ರುಕ್ಮಿನಂದನನ್ ಗೊನಿವಚ್ಚಿ ರುಕ್ಮವತಿಯನ್ನ ತನ್ನ ರಥದಲ್ಲಿ ಕೂಡಿಸ್ಕೊಂಡು ದ್ವಾರಕಾನಗರಕ್ಕೆ ಬಂದ್ಬಿಟ್ಟ. ವೇಡ್ಕ ನಿಜಧಾಮಮು ಸೊಚ್ಚಿನ ವಾರ್ಯ ಶೌರ್ಯುಂಡೈ. ಅವಾರ್ಯ ಶೌರ್ಯ, ಯಾರೂ ಅವನನ್ನು ತಡಿಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ರುಕ್ಮಿಯ ಮಗಳಾದ ರುಕ್ಮವತಿಯನ್ನ ತನ್ನ ರಥದಲ್ಲಿ ಹತ್ತಿಸ್ಕೊಂಡು ಬಿಟ್ಟು ದ್ವಾರಕಾನಗರಕ್ಕೆ ಬಂದು ಅಲ್ಲಿ ಶಾಸ್ತ್ರವಿಧಾನದ ಪ್ರಕಾರ ಅವಳನ್ನ ವಿವಾಹ ಮಾಡಿಕೊಂಡ. ಇಟ್ಲು ತೆಚ್ಚಿ ಪ್ರದ್ಯುಮ್ನುಂಡು ಹರಿಣನಯನಂ ಬರಿಣಯಂ ಬೈನ ಅನಂತರಂಬ ಧೀರುಂಡು ಕೃತವರ್ಮುನಿಸು ಕುಮಾರುಂಡು ವರೀಂಚೆ ರುಚಿರ ಮಂಡನಯುತ ಅಂಭೋರುಹಮುಖಿ ರುಕ್ಮಿಸುತುನ್ ಚಾರುಮತಿ ಕನ್ಯಂ ಪ್ರಕಟ ಸಜ್ಜನ ಮಾನ್ಯನ್. ಈ ರೀತಿ ಪ್ರದ್ಯುಮ್ನ ಆ ರುಕ್ಮಾವತಿಯನ್ನ ಮದುವೆಯಾದ ನಂತರ ಧೀರನಾದಂತಹ ಕೃತವರ್ಮನ ಮಗ, ಕೃತವರ್ಮ ಅಕ್ರೂರ ಎಲ್ಲರೂ ತಿಳಿದಿದೆಯಲ್ಲ, ಅವರು ಕೂಡ ಈ ಯದುಕುಲದವರೇ. ಆ ಕೃತವರ್ಮನ ಮಗ ರುಚಿರ ಮಂಡನಯುತ ಅಂಬೋರುಹಮುಖಿ ರುಕ್ಮಿಸುತುಂ. ಆ ರುಕ್ಮಿಗೆ ಇನ್ನೊಬ್ಬ ಹೆಣ್ಣು ಮಗಳಿದ್ಲು, ಚಾರುಮತಿ ಅಂತ. ಅವಳು ಕೂಡ ಅತ್ಯಂತ ಸುಂದರವಾದವಳು, ಸುಂದರಿ. ಮತ್ತೆ ಅವಳ ಒಂದು ಸಚ್ಚಾರಿತ್ರೆಯನ್ನ ಸಜ್ಜನರೆಲ್ಲರೂ ಕೂಡ ಹೊಗಳ್ತಾ ಇದ್ರು. ಪ್ರಕಟ ಸಜ್ಜನ ಮಾನ್ಯನ್. ಸಜ್ಜನರೆಲ್ಲ ಈ ಚಾರುಮತಿಯ ಗುಣಶೀಲಗಳನ್ನು ಮೆಚ್ಚಿಕೊಂಡು ಹೊಗಳ್ತಾ ಇದ್ರು. ಅಂತಹ ಆ ಚಾರುಮತಿಯನ್ನ, ರುಕ್ಮಿಯ ಇನ್ನೊಬ್ಬ ಮಗಳನ್ನ ಈ ಕೃತವರ್ಮನ ಮಗ ಮದುವೆ ಮಾಡಿಕೊಂಡ. ಇಲ್ಲಿಗೆ ಕೃತವರ್ಮನ ಮಗನ ವಿವಾಹವೂ ಕೂಡ ಸಂಪನ್ನವಾಯಿತು. ಪ್ರದ್ಯುಮ್ನನಿಗೆ ರುಕ್ಮಿಯ ಮಗಳಾದಂಥ ರುಕ್ಮಾವತಿಯೊಡನೆ ಕೂಡ ಮಂಗಳ ವಿವಾಹ ಸಂಪನ್ನವಾಯಿತು. ಶ್ರೀಕೃಷ್ಣ ರುಕ್ಮಿಣಿಯರಾದ ಮಗನಾದಂತಹ ಪ್ರದ್ಯುಮ್ನನ ವಿವಾಹ ಸಂದರ್ಭವನ್ನು ನೋಡಿದರೆ ಇನ್ನು ಮುಂದಿನ ಕಥಾಭಾಗ ಹೀಗಿದೆ. ಪ್ರಕಟ ಚರಿತುಂಡು ಭೀಷ್ಮ ಭೂಪಾಲಸುತುಂಡು మనము మోదింపదన కూర్మి మనుమరాలి రుక్మిలోచనన్ అసమాన రుక్మకాంతింజలిమిన ಅನಿರುದ್ಧನಕು ಬೆಂಡ್ಲಿಸೇಯುನಪುಡು. ಸ್ವಲ್ಪ ಸಮಯದ ನಂತರ ರುಕ್ಮಿ ತನ್ನ ಮೊಮ್ಮಗಳಾದಂತಹ ಅತ್ಯಂತ ಸುಂದರಿಯಾದಂತಹ ರುಕ್ಮಲೋಚನ ಅನ್ನತಕ್ಕಂಥ ಹೆಣ್ಣನ್ನ ಅನಿರುದ್ಧ ಅಂತಂದ್ರೆ ಪ್ರದ್ಯುಮ್ನನ ಮಗನಾದಂತಹ ಅನಿರುದ್ಧನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಅಂತಂದ್ಬಿಟ್ಟು ಮಹಾ ವೈಭವದಿಂದ ಏರ್ಪಾಡನ್ನ ಮಾಡ್ದ. ಆ ವಿವಾಹಕ್ಕೆ ಯಾವ ರೀತಿ ಕೃಷ್ಣ ಮುಂತಾದ ದ್ವಾರಕಾಪುರದವರೆಲ್ಲರೂ ಬಂದರು ಅದನ್ನೆಲ್ಲವನ್ನೂ ಕೂಡ ಮುಂದಿನ ಪದ್ಯಗಳಲ್ಲಿ ನೋಡೋಣ. ಪೊಲುಪುಗ ರತ್ನ ವಿಭೂಷೋಜ್ವಲುಲೈ ಶುಭವೇಳನ ವಿವಾಹಾರ್ಥಮು ನಿರ್ಮಲ ಬಹು ವೈಭವ ಶೋಭನ ಕಲಿತ ವಿದರ್ಭಾವನೀಶ ಕಟಂಬುನಕುನ್ ಹರಿಯುನು ರುಕ್ಮಿಣೀ ಸತ್ಯೂನಾ ಬಲಭದ್ರುಂಡು ಶಂಬರಾರಿಯುನ್ ಹರಿಮದ ಭೇದಿ ಸಾಂಬುಡುನು ಆದಿಗ ರಾಜಕುಮಾರ ಕೋಟಿ ಸಿಂಧುರ ರಥವಾಜಿ ಸದ್ಭಟುಲತೋಂಜನಿಯಂದು ಸಮಗ್ರ ವೈಭವಾಪರೀತ ವಿವಾಹಯುಕ್ತ ದಿವಸಂಬುಲು ವೇಡುಕಂಬುಚ್ಚಿಯಂತಟನ್. ಪೊಲುಪುಗ, ಪೊಲುಪುಗ ಅಂದರೆ ಅತ್ಯಂತ ವೈಭವೋಪೇತವಾಗಿ, ತುಂಬ ಅಂದವಾಗಿ, ಸೊಂಪಿನಿಂದ ರತ್ನ ವಿಭೂಷೋಜ್ವಲುಲೈ ಎಲ್ಲರೂ ಚೆಂದಾಗಿ ಅಲಂಕಾರ ಮಾಡಿಕೊಂಡಿದ್ದಾರೆ, ಆಭರಣಗಳನ್ನು ತೊಟ್ಟುಕೊಂಡಿದ್ದಾರೆ. ವಿಶೇಷವಾದ ರತ್ನಗಳಿಂದ ಮಾಡಿದಂಥ ಆಭರಣಗಳು, ಉತ್ತಮವಾದಂತಹ
ವಸ್ತ್ರಗಳು, ಅಲಂಕಾರಗಳು ಎಲ್ಲವನ್ನೂ ಮಾಡಿಕೊಂಡಿದ್ದಾರೆ. ರತ್ನ ವಿಭೂಷೋಜ್ವಲುಲೈ ಶುಭವೇಳನ ವಿವಾಹಾರ್ಥಮು, ಆ ವಿವಾಹಾರ್ಥವಾಗಿ ಒಳ್ಳೆಯ ಮುಹೂರ್ತವನ್ನು, ಶುಭ ವೇಳೆಯನ್ನು ನೋಡಿ ಹೊರಟಿದ್ದಾರೆ. ನಿರ್ಮಲ ಬಹುವೈಭವ ಶೋಭನ ಕಲಿತ ವಿದರ್ಭಾವನೀಶ ಕಟಂಬುನಕುನ್. ಎಲ್ಲಿಗೆ ಬಂದ್ರಪ್ಪ ಅವರು ಅಂತಂದರೆ ತುಂಬ ವೈಭವದಿಂದ, ಶೋಭನ ಕಲಿತ ಅಂದರೆ ಶುಭ ಲಕ್ಷಣಗಳಿಂದ ಕೂಡಿರತಕ್ಕಂತಹ ವಿದರ್ಭಾವನೀಶನ, ಆ ವಿದರ್ಭದ ರಾಜನ ಕಟಂಬುನಕುನ್ ಅಂದರೆ ಭೋಜಕಟಕ್ಕೆ ಅವರೆಲ್ಲರೂ ಬಂದರು. ಯಾರ್ಯಾರು ಬಂದರು? ಹರಿಯುನು ರುಕ್ಮಿಣೀ ಸತಿಯುಂ, ಕೃಷ್ಣ, ರುಕ್ಮಿಣಿ, ಆ ಬಲಭದ್ರುಂಡು ಶಂಬರಾರಿಯುನ್, ಬಲರಾಮ, ಶಂಬರಾರಿ ಅಂತಂದರೆ ಪ್ರದ್ಯುಮ್ನ, ಅವನನ್ನು ಸೂತಿಕಾಗೃಹದಲ್ಲೇ ಹೊತ್ಕೊಂಡು ಹೋಗ್ಬಿಟ್ಟಿರ್ತಾನಲ್ಲ ಶಂಬರಾಸುರ. ಆದ್ದರಿಂದ ಅವನನ್ನು ಕೊಂದಂತಹ ಈ ಪ್ರದ್ಯುಮ್ನನಿಗೆ ಶಂಬರಾರಿ ಅನ್ನತಕ್ಕಂಥ ಹೆಸರು ಪ್ರಸಿದ್ಧಿ. ಶಂಬರಾರಿಯುನ್ ಅರಿಮದ ಭೇದಿ ಸಾಂಬುಂಡುನು, ಆ ಜಾಂಬವತಿಯ ಕುಮಾರನಾದಂಥ ಸಾಂಬ ಮಹಾಶಕ್ತಿಶಾಲಿ, ತನ್ನ ಶತ್ರುಗಳ ಮದವನ್ನು ಅಣಗಿಸತಕ್ಕಂತಹ ವೀರ. ಆ ಸಾಂಬುಡುನು ಆದಿಗ. ಇನ್ನು ಸಾಂಬ ಮೊದಲಾದ ರಾಜಕುಮಾರ ಕೋಟಿ, ಆ ರಾಜಕುಮಾರರೆಲ್ಲರೂ ಕೂಡ ಸಿಂಧುರ ರಥ ವಾಜಿ ಸದ್ಭುಟಲತೋ. ಸಿಂಧುರ ಅಂದರೆ ಆನೆ, ರಥ, ಕುದುರೆ, ಸದ್ಭಟರು ಅಂತಂದರೆ ಚತುರಂಗ ಬಲ, ಸೈನ್ಯದ ಚತುರಂಗ ಬಲದೊಡಗನೆ ವಿವಾಹ ಮಹೋತ್ಸವಕ್ಕೆ ಕೂಡ ಹೊರಟರು. ಅದು ರಾಜಲಕ್ಷಣ. ರಾಜರ ವಿವಾಹ ಅಂದರೆ ಏನೋ ಒಂದು ಬಸ್ ಮಾಡಿಕೊಂಡು ಬೀಗರೆಲ್ಲ ಹೆಣ್ಣಿನ ಮನೆಗೆ ಹೋಗ್ಬಿಟ್ಟು ಇಳ್ಕೊಳ್ಳೋದಲ್ಲ. ತಮ್ಮ ತಮ್ಮ ರಾಜ ಪರಿವಾರ, ಚತುರಂಗ ಸೈನ್ಯ ಎಲ್ಲವನ್ನೂ ತೆಗೆದುಕೊಂಡು ಅತ್ಯಂತ ವೈಭವೋಪೇತವಾಗಿ ಅಲ್ಲಿಗೆ ಹೋದರು. ಜನಿ ಅಂದು ಎಲ್ಲರೂ ಆ ಚತುರಂಗ ಬಲದೊಡನೆ ಎಲ್ಲ ಯಾದವರ ಪ್ರಮುಖರು ಅಲ್ಲಿಗೆ ಹೋಗಿ ಸಮಗ್ರ ವೈಭವಾಪರೀತ ವಿವಾಹಯುಕ್ತ ದಿವಸಂಬುಲು ಬೇಡುಕಂಬುಚ್ಚಿ ಅಂತಟನ್, ಅತ್ಯಂತ ವೈಭವೋಪೇತವಾದಂಥ ಭೋಜಕಟ ನಗರಕ್ಕೆ ಹೋಗಿ ವಿವಾಹವನ್ನು ಸಂಪನ್ನ ಮಾಡಿಕೊಂಡ್ರು. ವೇಡುಕನ್ ಅಂತಂದರೆ ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ, ಆನಂದವಾಗಿ ಅಲ್ಲಿ ಆ ವಿವಾಹ ಮಹೋತ್ಸವವನ್ನು ನೆರವೇರಿಸಿಕೊಂಡ್ರು. ఒకనాడు యదుకుమార కులకలంక సమగ్ర వైభవాటోప మహోత్సుకులయ్యుండంగ జూపోపక ఏక సఖ్యమున నవనిపాలురువరుసన్ ఎచ్చరికంగళింగ ధరణీషుండు రుక్మిముఖంబు సూచి నీ యొచ్చెముదేర్చుకో నిధియొప్పగు వేళ బలండు జూదమందిచ్చగలుండుగాని పొలువెక్కిన నేర్పరిగాడుగాన నీకిచ్చున భష్యమున్ జయము నీంగుము తొల్లిట బడ్డబన్నమున్ నీంగుము తొల్లిటన్ ಬಡ್ಡಬನ್ನಮುನ್. ఒకనాడు ಆ ಭೋಜ ಕಟಕದಲ್ಲಿ ಅಂದರೆ ಆ ವಿದರ್ಭ ಅವನೀಶನ ರಾಜಧಾನಿಯಾದಂಥ ಭೋಜ ಕಟಕದಲ್ಲಿ ಒಂದು ದಿವಸ ಈ ಯದುಕುಮಾರರೆಲ್ಲರೂ ಕೂಡ, ಯಾದವ ಪ್ರಮುಖರು, ರಾಜಕುಮಾರರು ಎಲ್ಲ, ಕೃಷ್ಣ ರುಕ್ಮಿಣಿಯರ ಮಕ್ಕಳು, ಬಲರಾಮ ಮುಂತಾದವರೆಲ್ಲರೂ ಕೂಡ ಯದುಕುಮಾರ ಕುಲು ಅಕಳಂಕ ಸಮಗ್ರ ವೈಭವಟೋಪ, ಅವರೇನು ಒಬ್ಬರಿಗಿನ್ನ ಅವರ ವೈಭವ ಪೂರಿತವಾಗಿ ಬಂದಿದ್ದಾರೆ, ಮಹಾ ಉತ್ಸಾಹದಿಂದ ಇದ್ದಾರೆ. ಅವರ ವೈಭವ ಹೇಳ್ತಿರೋದು, ಅವರ ಅಲಂಕಾರಗಳು, ವಸ್ತ್ರಾಭರಣಗಳು, ಅದನ್ನೆಲ್ಲ ನೋಡಿ ಚೂಪಿ ಓಪಕ, ಆ ಯಾದವರ ವೈಭವವನ್ನು ನೋಡಿ ಓರ್ಚುಕೋ ಅಂತಂದ್ರೆ ಸಹಿಸೋದು. ಇವರಿಗೆ ಸಹಿಸಲಾಗಲಿಲ್ಲ. ಕೆಲವರಿಗೆಲ್ಲ, ಈ ರುಕ್ಮಿಯ ಸ್ನೇಹಿತರಿಗೆಲ್ಲ ಹಿಂದಿನದ ಜ್ಞಾಪಕ ಇರುತ್ತಲ್ಲ, ರುಕ್ಮಿಣಿಯ ಸ್ವಯಂವರದ ಕಾಲದಲ್ಲಿ ಏನಾಯಿತು, ಕೃಷ್ಣ ಹೇಗೆ ರುಕ್ಮಿಣಿಯನ್ನು ಅಪಹರಿಸ್ಕೊಂಡು ಹೋದ, ಆವಾಗ ತಮಗೆ ಸಿಕ್ಕಲಿಲ್ಲ ಅನ್ನತಕ್ಕಂಥದ್ದು, ರುಕ್ಮಿಯನ್ನು ಬೆಂಬಲಿಸಿ ಅವರಿಗೆ ಅದೇ ಒಂದು ಅಭ್ಯಾಸ ಕೂಡ ಆಗೋಗಿರುತ್ತೆ. ಈ ಯಾದವರ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚಿರುತ್ತೆ, ಸ್ವಲ್ಪ ಕೋಪ ಇರುತ್ತೆ. ಅದೆಲ್ಲದರ ನಡುವೆ ಈಗ ಇವರ ಉತ್ಸಾಹ, ಇವರ ವೈಭವ, ಅಟ್ಟಹಾಸ, ಆಟಾಟೋಪ ಅಂತಾರೆ, ವೈಭವಾಟೋಪಮು,
ಅದನ್ನೆಲ್ಲ ನೋಡ್ಬಿಟ್ಟು ಜೂಪಿ ಓಪಕ ಅದನ್ನು ನೋಡಿ ಸಹಿಸಲಾರದೆ ಕಣ್ಣು ಕೆಂಪಗಾಯ್ತು ಇವರಿಗೆಲ್ಲ. ಎಕಸಕ್ಕಮುನ ಅವನಿ ಪಾಲುರು ವರುಸನ್. ಎಕಸಕ್ಕಮು ಅಂತಂದ್ರೆ ವಿಕಟೋಕ್ತಿ, ಹಾಸ್ಯಗಳು ಮಾಡ್ಕೊಳ್ತಾ ಇದ್ದಾರೆ. ಈ ಯದುವೀರರನ್ನೆಲ್ಲ ನೋಡಿ ಹಾಸ್ಯ ಮಾಡ್ಕೊಂಡವ್ರು ಏನ್ ಮಾಡಿದ್ರು, ಎಚ್ಚರಿಕಂಗಳಿಂಗ ಧರಣೀಶುಡು ರುಕ್ಮಿ ಮೊಗಂಬು ಸೂಚಿ. ಇವರೆಲ್ಲರೂ ಈ ರುಕ್ಮಿಯ ಜೊತೆಯಲ್ಲಿದ್ದವರು, ಅವನ ಹಿಂಬಾಲಕರಾದ ರಾಜರೆಲ್ಲರೂ ಒಟ್ಟಿಗೆ ಈ ಕಳಿಂಗ ಧರಣೀಶನನ್ನ ಎಬ್ಸಿದ್ರು. ಹೋಗು ಹೋಗು ರುಕ್ಮಿಗೆ ಹೇಳಿ ಹೋಗು, ಏನು ಇವ್ರದ್ದು ನೋಡು, ವೈಭವ ನೋಡು, ಇವ್ರದ್ದು ಆಟಾಟೋಪ ನೋಡು, ಅವರ ಚತುರಂಗ ಬಲ ನೋಡು, ಹೋಗಿ ಹೇಳು ಅಂತ. ಆಗ ಈ ಕಳಿಂಗ ಧರಣೀಶ, ಕಳಿಂಗದ ರಾಜ ಹೋದ. ರುಕ್ಮಿ ಮೊಗಂಬು ಸೂಚಿ, ನೀ ಯೊಚ್ಚಮು ದೇರ್ಚುಕೋ, ಇದೇ ಒಪ್ಪಗು ಬೇಡ. ನೋಡು, ನಿನ್ನ ಹಿಂದಿನ ನಿನ್ನ ಮನಸ್ಸಿನಲ್ಲಿ ಉಳ್ಕೊಂಡಿದೆಯಲ್ಲ ಸೇಡು, ಆ ಅಪಮಾನದ ಕಿಚ್ಚಿದೆಯಲ್ಲ, ನಿನ್ನ ಹಿಂದೆ ಅನುಭವಿಸಿದ ಅಪಮಾನದ ಸೇಡಿನ ಕಿಡಿ, ಅದನ್ನು ತೀರಿಸ್ಕೊಳ್ಳೋಕ್ಕೆ ಇದೇ ಒಂದು ಒಳ್ಳೆ ಶುಭ ಕಾಲ ಸನ್ನಿಹಿತವಾಗಿದೆ. ಬಲುಂಡು ಜೂತಮಂದಿಚ್ಚಗಲುಂಡು. ಆ ಬಲರಾಮನಿಗೆ ದ್ಯೂತ ಅಂದರೆ ತುಂಬ ಇಷ್ಟ ಇದೆ. ಹಿಂದಿನ ಆ ಕಾಲದ ರಾಜರೆಲ್ಲ ಅಷ್ಟೇ, ದ್ಯೂತ ಅಂದರೆ ಪಗಡೆ ಆಡ್ತಕ್ಕಂಥದ್ದು ಅಂದರೆ ಅವರಿಗೆ ಒಂದು ಪ್ರತಿಷ್ಠೆಯ ಸಂಕೇತ. ಪಗಡೆಗೆ ಕರೆದ್ರೆ ಬರೋದಿಲ್ಲ ಅನ್ನೋ ಹಾಗೆ ಇಲ್ಲ, ಅವರು ರಾಜರಾದವ್ರು ಆಡಲೇಬೇಕು ಅನ್ನತಕ್ಕಂಥದ್ದು. ಅದರಿಂದಲೇ ತಾನೇ ಧರ್ಮರಾಯ ಸೋತರು ಮತ್ತೆ ಮತ್ತೆ ಕೌರವರ ಆಹ್ವಾನದ ಮೇರೆಗೆ ಹೋಗಿ ದ್ಯೂತವಾಡಿ ಎಲ್ಲ ಕಳ್ಕೊಂಡಿತ್ತು. ಅದೇ ರೀತಿ ಇವನ ಬಲರಾಮನ ಮೇಲೆ ಹೇಳ್ತಾ ಇದ್ದಾನೆ ಇವನು ಕಳಿಂಗ ರಾಜ, ಬಲುಂಡು ಜೂತಮಂದಿಚ್ಚಗಲುಂಡು. ಈ ಬಲರಾಮನಿಗೆ ದ್ಯೂತ ಅಂದರೆ ಇಷ್ಟ ಏನೋ ಇದೆ, ಕಾನಿ ಪೊಲುಬೆಕ್ಕಿನ ನೇರ್ಪರಿಗಾಡು. ಆದರೆ ಅವನಿಗೆ ದ್ಯೂತದಲ್ಲಿ ಅಂಥ ಪರಿಣಿತಿ ಏನಿಲ್ಲ, ನೈಪುಣ್ಯ ಇಲ್ಲ, ಅದನ್ನು ಒಂದು ಚೆನ್ನಾಗಿ ಆಡಿ ಗೆಲ್ಲತಕ್ಕಂತಹ ಸಾಮರ್ಥ್ಯ ಇಲ್ಲ ಅವನಿಗೆ, ಬಲರಾಮನಿಗೆ. ಗಾನ ನೀ ಕಿಚ್ಚುನ ಅವಶ್ಯ ಮುಂಜೆಯಮು ನೇರ್ಪರಿಗಾಡು ಗಾನ, ನೀ ಕಿಚ್ಚುನು ಅವಶ್ಯ ಮುಂಜೆಯಮು. ಆದ್ದರಿಂದ ಅವನ ಜೊತೆಲಿ ನೀನೀಗ ಆಟ ಆಡಿದ್ರೆ ದ್ಯೂತ, ಆ ಬಲರಾಮ ಸೋತು ಬಿಡ್ತಾನೆ, ನಿನಗೆ ಜಯ ಉಂಟಾಗುವ ಹಾಗೆ ಅವನು ಆಡ್ತಾನೆ. ಅವನಿಗೆ ಇಷ್ಟ ಇದೆ, ಆದರೆ ಅವನಿಗೆ ಅಷ್ಟು ನೈಪುಣ್ಯವಿಲ್ಲ ದ್ಯೂತದಲ್ಲಿ. ನೀಗುಮು ತೊಲ್ಲಿಟ ಬಡ್ಡ ಬನ್ನ ಬನ್ನ ಅಂದರೆ ಅವಮಾನ, ಇದೇ ಸುಸಂದರ್ಭ, ಹೋಗು ಚೆನ್ನಾಗಿ ಬಲರಾಮನ ಸೋಲಿಸಿ ಅವನಿಗೆ ಅವಮಾನ ಆಗೋ ಹಾಗೆ ಮಾಡು. ನಿನ್ನ ಹಿಂದೆ ನೀನು ಪಟ್ಟಿದ್ದೆಲ್ಲ ಅವಮಾನ, ಅದಕ್ಕೆ ಸೇಡು ತೀರಿಸ್ಕೊ. ನೀಗುಮು ತೊಲ್ಲಿಟ ಬಡ್ಡ ಬನ್ನಮುನ್. ತೊಲ್ಲಿಟ ಅಂದರೆ ಮುಂಚೆ ನಿನಗೆ ಅವಮಾನ ಆಯ್ತಲ್ಲ, ಆ ಅವಮಾನದ ಸೇಡನ್ನು ನೀನೀಗ ತೀರಿಸ್ಕೊ. ಬಲರಾಮನ ದ್ಯೂತಕ್ಕೆ ಕರಿ, ಸೋಲ್ಸ್ಬಿಡು, ಚೆನ್ನಾಗಿ ಅವಮಾನ ಮಾಡು. ಇವರ ಈ ಯಾದವರ ವೈಭವ ಉತ್ಸಾಹ, ಅವರ ಆಮೋದ ಪ್ರಮೋದಗಳು ಇವೆಲ್ಲನೂ ಹೆಚ್ಚಾಗ್ಬಿಟ್ಟಿದೆ ಅಂತ ರುಕ್ಮಿಯ ಹಿಂಬಾಲಕರಾದ ರಾಜರೆಲ್ಲರೂ ಬಂದು ಕಳಿಂಗರಾಜನ ಮುಖಾಂತರ ರುಕ್ಮಿಗೆ ಹೇಳಿಸಿದ್ರು ಈ ರೀತಿಯಾಗಿ. ಅನಿಪುರಿ ಕೊಲ್ಪಿನ ರುಕ್ಮಿಯುಂದನ ಜೇಟುದಲಂಪಲೇಕ ತಾಲಾಂಕುನಿತೋಡನು ಜೂದ ಮಾಡಂದಿವಿರೆನು ವನಜಾಸನು ಕೃತ ಮುಗಡಚುವಾರೆವ್ವರಿಲನ್. ಅನಿಪುರಿ ಕೊಲ್ಪಿನ ರುಕ್ಮಿಯುಂ, ಈ ರೀತಿಯಾಗಿ ಪುರಿಕೊಲ್ಪೋದು ಅಂತಂತಂದ್ರೆ ಪ್ರೇರೇಪಿಸಲ್ಪಟ್ಟಂತಹ ರುಕ್ಮಿ, ಆ ರುಕ್ಮಿಯ ಸ್ನೇಹಿತರಾದಂಥ ಇತರ ದೇಶದ ರಾಜರಿಂದ ರಾಜಕುಮಾರರಿಂದ ಪ್ರೇರೇಪಿಸಲ್ಪಟ್ಟಂತಹ ರುಕ್ಮಿ ಧನಜೇಟು ದಲಂಪಲೇಕ, ತನಗೆ ಉಂಟಾಗಬಹುದಾದ ಕೆಡುಕನ್ನ ಊಹಿಸದೆ ಹೋದ. ಮುಂದಾಗತಕ್ಕಂಥದ್ದು ಯಾರಿಗೂ ಊಹೆ ಬರುತ್ತೆ, ಊಹಿಸದೆ ಹೋದ. ತಾಲಾಂಕುನಿತೋಡನು ಜೂದ ಮಾಡದಿವಿರೆನು. ತಾಲಾಂಕ ಅಂತಂದ್ರೆ ತಾಳೆ ಮರದ ಗುರುತಿರತಕ್ಕಂತಹ ಒಂದು ಧ್ವಜ ಇರತಕ್ಕಂಥವನು ಅಂತ ಇಲ್ಲಿ ಬಲರಾಮನನ್ನ ವರ್ಣಿಸಿದ್ದಾರೆ. ಸಾಮಾನ್ಯವಾಗಿ ಹಲಧ್ವಜ, ಅವನು ಹಲಾಯುಧ ಹಿಡ್ಕೊಂಡಿರ್ತಾನಲ್ಲ, ನೇಗಿಲು, ಅದೇ ಒಂದು ಗುರುತು ಹೊಂದಿರತಕ್ಕಂತಹ ಧ್ವಜ ಬಲರಾಮನದು ಅನ್ನತಕ್ಕಂಥದ್ದು ಸಾಮಾನ್ಯವಾದಂತಹ ತಿಳುವಳಿಕೆ. ಇಲ್ಲಿ ತಾಲಾಂಕ ಅಂತ ಕೂಡ ಕೊಟ್ಟಿರೋದ್ರಿಂದ ಅದು ಇರ್ಬೋದು, ತಾಳೆಯ ಮರದ ಒಂದು
ಗುರುತಿರತಕ್ಕಂತಹ ಧ್ವಜವಿರತಕ್ಕಂಥ ಆ ಸೀರಿ ಅಂತಂತಂದ್ರೆ ಆ ಸೀರಧ್ವಜ ಅಂತ ಕೂಡ ಕರೀತಾರೆ ಅವನ್ನ, ಬಲರಾಮನ್ನ. ಆ ಬಲರಾಮನ ಕೈಯಲ್ಲಿ ಜೂಡಮಾಡಂತಿವಿರೆನು. ತಿವಿರು ಅಂದ್ರೆ ತ್ವರೆಪಟ್ಟ. ಹಾ, ಹಾಡೇ ಬಿಡೋಣ. ನಿಜ ಇವ್ರು ಹೇಳ್ತಾ ಇರೋದು, ಈ ಬಲರಾಮನಿಗೆ ಹೇಗಿದ್ರು ದ್ಯೂತ ಆಡಕ್ಕಿಷ್ಟ, ಆದರೆ ಅಷ್ಟು ನೈಪುಣ್ಯ ಇಲ್ಲ ಅಂತ ಎಲ್ಲ ಹೇಳಿದ್ದಾರೆ. ನಾನು ಇವನ ಜೊತೆಲಿ ಆಡಿ ಅವನ್ನ ಸೋಲ್ಸಿದ್ರೆ, ಕೃಷ್ಣನ ಅಣ್ಣನಿಗೆ ಅವಮಾನ ಮಾಡಿದ್ರೆ ಅದು ಕೃಷ್ಣನಿಗೊಬ್ಬನಿಗೆ ಏನು ಯಾದವರಿಗೆಲ್ಲ ಅವಮಾನ ಮಾಡಿದಾಗೆ, ನಾನು ಪಟ್ಟ ಅವಮಾನದ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ ಅಂತ ಅವನು ಕೂಡ ಅಂದ್ಕೊಂಡ. ಮುಂದಾಗಬಹುದಾದಂತಹ ಕೇಡನ್ನು ಊಹಿಸಲಿಕ್ಕೆ ಅವನಿಗೂ ಆಗಲಿಲ್ಲ. ತಾಲಾಂಕುನಿತೋಡನು ಜೂಡಮಾಡನ್ ದಿವಿರೆನು ವನಜಾಸನು ಕೃತಮುಗಡು ಚುವಾರೆವ್ವರಿಲನ್. ಆ ವನಜಾಸನನಾದಂತಹ ಶ್ರೀ ಕೃಷ್ಣ ಪರಮಾತ್ಮ, ಆ ಪರಮಾತ್ಮನ ಒಂದು ಆಟದಲ್ಲಿ ಲೀಲೆಯನ್ನ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾರ ಕೈಲಾಗುತ್ತೆ, ಅಥವಾ ಅವನ ಲೀಲೆಯನ್ನ ಬಲ್ಲವರು ಕೂಡ ಯಾರು ಇಲ್ಲ ಅಂತ ಕೋರಿ ವಿದರ್ಭುಂಡು ಕುಟಿಲ ವಿಹಾರುಂಡೈ ಪಿಲಿಚೆ ಜೂದಮಾಡ ಜಿತಾರಿನ್ ಹರಿನ್ ಸನ್ನುತ ಸೂರಿನ್ ಸೀರಿನ್ ರೈವತ ಸುತಾರ್ದ್ರ ಚಿತ್ತ ವಿಹಾರಿನ್. ಕೋರಿ ವಿದರ್ಭುಂಡು ಕುಟಿಲ ವಿಹಾರುಂಡೈ. ಈ ವಿದರ್ಭಾಧೀಶನಾದಂತಹ ರುಕ್ಮಿ ತನ್ನ ಮನಸ್ಸಿನಲ್ಲಿ ಕುಟಿಲವಾದ ಆಲೋಚನೆಗಳನ್ನ, ಅಂದರೆ ಯಾದವರನ್ನ ಅವಮಾನಪಡಿಸ್ತಕ್ಕಂತಹ ಆಲೋಚನೆಗಳಿಂದ ಕೂಡಿದಂತಹವನಾಗಿ ಪಿಲಿಚೆ ಜೂದ ಮಾಡ ಕರ್ದ ಹೋಗಿ ಬಲರಾಮನ್ನ, ಬಾಪ ದ್ಯೂತ ಆಡೋಣ, ಇದು ಪಗಡೆ ಆಡೋಣ, ದ್ಯೂತ ಅಂತ ಕರೀತಾರೆ, ಜೂಜಾಡೋಣ ಬಾ ಅಂತ. ಜಿತಾರಿನ್ ಅರಿಗಳನ್ನ ಗೆದ್ದವನನ್ನ, ಅಣಗಿಸಿ ಗೆದ್ದವನನ್ನ, ಹರಿನ್ ಹರಿಯ ಅಂಶಾವತಾರನಾದಂಥ ಬಲರಾಮನನ್ನ, ಸನ್ನುತ ಸೂರಿನ್ ಸೂರಿ ಜನರಿಂದ ದೇವಾದಿ ದೇವತೆಗಳಿಂದ ಕೂಡ ಸ್ತೋತ್ರ ಮಾಡಲ್ಪಡತಕ್ಕಂತಹವನು, ಸೀರಿನ್ ಸೀರಿಯೂ ಆದಂತಹ ರೈವತ ಸುತಾರ್ದ್ರ ಚಿತ್ತ ವಿಹಾರಿನ್ ರೈವತನ ಮಗಳಾದಂತಹ ರೇವತಿಯ ಪ್ರಾಣೇಶ್ವರನಾದ ಬಲರಾಮನನ್ನ ರುಕ್ಮಿ ಹೋಗಿ ದ್ಯೂತಕ್ಕೆ ಆಹ್ವಾನಿಸಿದ. ಪೂನಿಮನ ಮುಗೊಂತ ಪ್ರೊದ್ದುವೋಕಕು ರಾಮ ನೆತ್ತ ಮಾಡ ನೀವು ನೆತ್ತುವನಂಗವಿಂದುಂ ಇಪುಡು ಒಂತ ವೇಲಯೊಡ್ಡಿ ಆಡುದ ಮನಿನ ಬಲುಂಡು ಲೆಸ್ಸಯನಿ ಚಲಂಗಿ. ಈ ರುಕ್ಮಿ ಹೋದ ಬಲರಾಮನ ಬಳಿಗೆ, ಅವನ ಜೊತೆಲಿ ಹೇಗಾದರೂ ಮಾಡಿ ಜೂತವನ್ನ ಆಡಬೇಕು ಅಂತ. ಪೂನಿಮನ ಮುಗೊಂತ ಪ್ರದ್ದುವೋಕಕ್ಕೂ ರಾಮ ನೆತ್ತ ಮಾಡ. ಬಲರಾಮ, ನಮಗೂ ಇವಾಗ ಆನಂದವಾಗಿ ಉತ್ಸಾಹದಿಂದ ಕಾಲ ಕಳೀತಾ ಇದ್ದೀವಿ ಈ ವಿವಾಹ ಸಂದರ್ಭದಲ್ಲಿ. ಈಗ ಕಾಲಕ್ಷೇಪಕ್ಕಾಗಿ, ಪ್ರದ್ದುವೋಕು ಅಂತಂದ್ರೆ ಕಾಲಕ್ಷೇಪ ಮಾಡೋಕ್ಕೋಸ್ಕರ ಸ್ವಲ್ಪ ಹೊತ್ತು ನೆತ್ತವಾಡೋಣ. ಲೆತ್ತ ಅಂತಾರೆ, ನೆತ್ತ ಅಂತಾರೆ, ದ್ಯೂತ ಅಂತಾರೆ, ಜೂಜು ಅಂತಾರೆ. ಆಡೋಣ, ನೆತ್ತ ಮಾಡ ನೀವು ನೇರ್ತುವನಂಗ ವಿಂದು ಮಿಪುಡು. ಈಗ ತಾನೇ ಕೇಳಿದೆ, ನೀನು ತುಂಬ ಚೆನ್ನಾಗಿ ಆಡ್ತೀಯಂತೆ, ದ್ಯೂತ ತುಂಬ ಚೆನ್ನಾಗಿ ಆಡ್ತೀಯಂತೆ, ಈಗ ತಾನೇ ಕೇಳ್ಪಟ್ಟೆ. ಕೊಂತ ವೇಳ ಒಡ್ಡಿ ಆಡುದಮು, ಸ್ವಲ್ಪ ಹೊತ್ತು ಕಾಲಕ್ಷೇಪಕ್ಕೋಸ್ಕರ ಆಟ ಆಡೋಣ ಹಾಯಾಗಿ. ಆದರೆ ಏನಾದರೂ ಆಟ ಅಂದಮೇಲೆ ಪಣ ಇಲ್ಲದೆ ಇದ್ರೆ ಚೆನ್ನಾಗಿರಲ್ವಲ್ಲ. ಆದ್ದರಿಂದ ಒಡ್ಡಿ ಆಡುದು, ಏನಾದರೂ ಪಣವನ್ನು ಇಟ್ಟು ದ್ಯೂತವನ್ನು ಆಡೋಣ ಅಂತ ಕೇಳಿದ ರುಕ್ಮಿ ಬಲರಾಮನ್ನ. ಬಲುಂಡು ಲೆಸ್ಸ ಎನಿಚಲಂಗಿ. ಬಲರಾಮ ಒಪ್ಕೊಂಡ್ಬಿಟ್ಟ. ಏನೋ ಬೀಗರಾದವ್ರು ಬಂದು ಕರೀತಾ ಇದ್ದಾರೆ, ಆಡೋಣ ಅಂದ್ಬಿಟ್ಟು ಆಯ್ತು ಆಡೋಣ ಅಂತ ಒಪ್ಕೊಂಡ. ಮದಿಲೋನಿಚಲ ಮುಡಿಂಪಕ ಪದಿರುವದಿ ನೂರುವೇ ಪದಿವೇಲಿದೆ ಪನ್ನಿದ ಮನಿಯೊಡ್ಡು ಚುನು ಆಡಿರಿ ಮದಮುನನಿದ್ದರುನು ದುರಭಿಮಾನಮು ಪೇರ್ಮೆನ್. ಜೂಜಾಡ್ತಾ ಇದ್ದಾರೆ ರುಕ್ಮಿ ಮತ್ತೆ ಬಲರಾಮ. ಆಡ್ತಾ ಇಬ್ಬರಿಗೂ ಪಟ್ಟು ಹೆಚ್ಚಾಗ್ತಾ ಇದೆ. ನಾನು ಗೆಲ್ಬೇಕು, ಒಂದು 10 ರೂಪಾಯಿ ಸೋತ್ನ, ಹೋದ್ರೆ ಹೋಯ್ತು 100 ಒಡ್ಡೋಣ, 100 ಹೋಯ್ತಾ 1000 ಒಡ್ಡೋಣ ಅಂತ.
ಡಿಂಪಕ, ಚಲಮುಡಿಂಪಕ, ಮನಸ್ಸಿನಲ್ಲಿ ಅವರಿಗೆ ಪಟ್ಟು ಹೆಚ್ಚಾಯ್ತು ಹೊರತು ಒಬ್ರಿಗೂ ಕುಗ್ಲಿಲ್ಲ, ಉತ್ಸಾಹನೂ ಕುಗ್ಲಿಲ್ಲ, ಆ ಪಟ್ಟುನೂ ಇಳಿಲಿಲ್ಲ. ನಾನು ಗೆಲ್ಲಬೇಕು ಅನ್ನತಕ್ಕಂತಹದ್ದು. ಪದಿ ಇರುವದಿ 100 1000 ಪದಿವೇಲಿದೆ ಪನ್ನಿದ ಮನಿ. ಪನ್ನಿದಮು ಅಂದ್ರೆ ಪಂದ್ಯ. ಇಗೋ ಇದೇ ಪಣ ತಗೋ, 10 20 100 1000 10,000, ಒಬ್ರಾದ್ಮೇಲೆ ಒಬ್ರು ಒಂದು ಬೆಟ್ ಅಂತಾರಲ್ಲ, ಬೆಟ್ ಕಟ್ಟೋದು ಅಂತ, ಪಂದ್ಯಕ್ಕೆ ಪಣ ಒಡ್ಡುತ್ತಾನೆ ಇದ್ದಾರೆ. ಪನ್ನಿದ ಮನಿ ಒಡ್ಡು ಚುನ್ನ ಆಡಿರಿ ಮದಮುನ ಇದ್ದರುನು ದುರಭಿಮಾನಮು ಪೇರ್ಮಿನ್. ಅವರಿಗೆ ಆಡ್ತಾ ಆಡ್ತಾ ಆಟದ ಉತ್ಸಾಹದಲ್ಲಿ ದುರಭಿಮಾನ ಕೂಡ ಬೆಳೀತು. ಈ ಸತಿ ನಾನು ಸೋತೋದ್ನ, ಈ ಸತಿ ಅವನು ಸೋತ್ನ, ಈ ಸತಿ ನಾನು ಇಷ್ಟು ಗೆದ್ನ, ಹಾಗಾದ್ರೆ ನೆಕ್ಸ್ಟ್ ಇನ್ನೊಂಚೂರು ಪಣ ಇಡೋಣ, ಅದನ್ನು ಗೆದ್ಕೊಳ್ಳೋಣ ಅಂತಕ್ಕಂಥ ದುರಭಿಮಾನ ಇಬ್ಬರಲ್ಲೂ ಆಡಿರಿ ಮದಮುನ ನಿದ್ದರುನು. ಇಬ್ಬರಿಗೂ ಅದೊಂಥರ ಮೋಹ ಮದ ಕವಿಯಿತು. ದುರಭಿಮಾನದಿಂದ ದುರಭಿಮಾನ ಬೆಳೀತಾ ಹೋಯ್ತು. ಇಬ್ಬರೂ ಚೆನ್ನಾಗಿ ದ್ಯೂತ ಆಡ್ತಾ ಇದ್ದಾರೆ, ಬಲರಾಮ ಮತ್ತೆ ರುಕ್ಮಿ. ಆಡಿನ ಯಾಟಲೆಲ್ಲನು ಹಲಾಯುದುಂಡೋಡಿನ ರುಕ್ಮಿ ಗೆಲ್ಚುಡುಂದೋಡಿನ್ ನೃಪಾಲ ಕೋಟಿ ಪರಿತೋಷಮುಂ ಜಂದನ್ ಗಳಿಂಗ ಭೂವಿ ಬುಂಡೋಡೆ ಬಲುಂಡಟಂಚು ಪ್ರಹಸೋಕ್ತುಲನೆಂತಯೂ ರಾಮಂಜುಲ್ಕಂಗ ನಾಡೆನು ದಂತ ಪಂಕ್ತಿ ಬೆಲಿಯೈಕನು ಪಟ್ಟಂಗ ಜಾಲ ನವ್ವುಚುನ್. ಇವರಿಬ್ರು ಆಡ್ತಾ ಇದ್ದಾರೆ, ಬಲರಾಮ ಮತ್ತೆ ರುಕ್ಮಿ. ಪಣದ ಮೇಲೆ ಒಂದಕ್ಕಿಂತ ಒಂದು ಹೆಚ್ಚು ಪಣವನ್ನ ಹೂಡಿ ಆಡ್ತಾ ಇದ್ದಾರೆ. ಆದ್ರೆ ಆಡಿನ ಆಟಲೆಲ್ಲನೂ ಹಲಾಯುದುಂಡೋಡಿನ ರುಕ್ಮಿ ಗೆಲ್ಚುಡುನ್. ಪ್ರತಿ ಒಂದು ಬಾರಿ ಪಣ ಬಿಟ್ಟು ಆಡ್ದಾಗ್ಲೂ ಹಲಾಯುಧನಾದ ಬಲರಾಮ ಸೋತ್ ಹೋಗ್ತಾ ಇದ್ದಾನೆ, ರುಕ್ಮಿ ಗೆಲ್ತಾ ಇದ್ದಾನೆ. ತೋಡಿನ ನೃಪಾಲಕೋಟಿ ಪರಿತೋಷಮು ಜಂದನ್. ಆ ರುಕ್ಮಿಯ ಜೊತೆಯಲ್ಲಿದ್ದಂಥ ಜೊತೆಗಾರರಾದಂತಹ ಬೇರೆ ಬೇರೆ ಇತರ ರಾಜರೆಲ್ಲರೂ ಆನಂದ, ಪರಿತೋಷಮು, ಎಲ್ಲರಿಗೂ ಖುಷಿ ಆಗ್ತಾ ಇದೆ, ನಮ್ಮ ಕಡೆ ಅವನು ಗೆಲ್ತಾ ಇದ್ದಾನೆ ಅಂತ. ಕಳಿಂಗ ಭೂವಿ ಬುಂಡೋಡೆ ಬಲುಂಡಟಂಚು. ಆ ಕಳಿಂಗ ರಾಜ ಅವನು ಸುಮ್ಮನೆನೂ ಇರಲಿಲ್ಲ. ಸೋತ ಬಲರಾಮ, ಆಯ್ತು ಸೋತ, ಅಯ್ಯಯ್ಯೋ ಅಂತ ಪ್ರಹಸೋಕ್ತುಲನೆಂತೆಯೂ ರಾಮಂಜುಲ್ಕಂಗ ನಾಡಿನು. ಹಾಸ್ಯವಾಗಿ ಬಲರಾಮನನ್ನ ಚುಲ್ಕಂಗ ಅಂದ್ರೆ ಅವನ್ನ ಏನು ಕೆಲ್ಸಕ್ಕೆ ಬರಲ್ಲ, ಇವನು ಸೋತ, ಆಯ್ತು ಅದು ಹಾಗೆ ಆಗ್ತಾ ಇತ್ತು, ಹಾಗೆ ಆಗ್ಬೇಕಾಗಿತ್ತು, ಒಳ್ಳೇದಾಯ್ತು ಸೋತ ಅನ್ನುವ ರೀತಿಯಲ್ಲಿ ವ್ಯಂಗ್ಯೋಕ್ತಿಗಳು, ವಕ್ರೋಕ್ತಿಗಳಿಂದ ಬಲರಾಮನನ್ನ ಪರಿಹಾಸ್ಯ ಮಾಡ್ತಾ ಇದ್ದಾನೆ ಆ ಕಳಿಂಗ ಭೂಪತಿ. ರಾಮಂಜುಲ್ಕಂಗ ನಾಡೆನು ದಂತಪಂಕ್ತಿ ಬೆಲಿಯೈಕನು ಪಟ್ಟಂಗ ಜಾಲನವ್ವುಚುನ್. ಚೆನ್ನಾಗಿ ಕೆಕ್ಕೆ ಅಂತ ನಗುತ್ತಾ ಇದ್ದಾನೆ, ಕಣ್ಣುಗಳು ಬೇರೆ ಹಿಂಗೆ ಹಾಸ್ಯವಾಗಿ ವಕ್ರವಾಗಿ ತಿರುಗಿಸ್ತಾನೆ. ದಂತಪಂಕ್ತಿ ಹಲ್ಲುಗಳು ಹೊರಗೆ ಕಾಣೋ ಹಾಗೆ ಪ್ರಕಟವಾಗಿ ಬಲರಾಮನನ್ನ ಹಾಸ್ಯ ಮಾಡಿಕೊಂಡು ನಗುತ್ತಾ ಇದ್ದಾನೆ ಆ ಕಳಿಂಗ ಭೂಪತಿ. ರುಕ್ಮಿಯ ಅನುಚರ ಅವನು, ರುಕ್ಮಿಯ ಜೊತೆಗಾರ, ರುಕ್ಮಿಯನ್ನ ಅನುಸರಿಸ್ತಕ್ಕಂತಹ ಬೇರೆ ದೇಶದ ರಾಜ ಅವನು. బలుండు కోపించి 1,00,000 పణము చేసి ఆడిన్ ప్రకటంబుగా జూదమపుడు గెల్చినను రుక్మీది ఏను గెల్చి ఉండగెలుపు నీదనికి కురింపనలవియగున్. ಬಲುಂಡು ಕೋಪಿಂಚಿ, ರುಕ್ಮಿ ಆಡ್ತಾ ಗೆಲ್ತಾನೆ ಇದ್ದಾನೆ, 10 20 100 1000 ಅಂತ ಬಲರಾಮನಿಗೆ ಕೋಪ ಬರ್ತಾ ಇದೆ. ಆ ರುಕ್ಮಿಯ ಅನುಚರರೆಲ್ಲ ಬಲರಾಮನ್ನ ಹಾಸ್ಯ ಮಾಡಿ ವ್ಯಂಗ್ಯವಾಗಿ ನೋಡಿ ನಗುತ್ತಾ ಇದ್ದಾರೆ ಬೇರೆ. ಆಗ ಕೋಪ ಮಾಡ್ಕೊಂಡ್ಬಿಟ್ಟು ಇವನು 1,00,000 ಪಣ ಇಟ್ಟ. 1,00,000 ಪಣ ಮುಸೇಸಿ ಆಡೆ, 1,00,000 ಪಣವನ್ನ ಇಟ್ಟು ಆಡ್ದ. ಆಗ ಬಲರಾಮ ಜೂದವನ್ನ ಗೆದ್ದ. ಪ್ರಕಟಂಬುಗ ಜೂದಮಪುಡು ಗೆದ್ದು ಬಿಟ್ಟ ಬಲರಾಮ. ಗೆಲ್ಚಿನನು ರುಕ್ಮಿ ಇದು ಏನು ಗೆಲ್ಚಿ ಉಂಡ ಗೆಲುಪು ನೀದನಿ ಕಿಕುರಿಂಪ ಅಂದ್ರೆ ಚೀಟಿಂಗ್. ರುಕ್ಮಿ ಒಪ್ಕೊಳ್ತಾನೆ ಇಲ್ಲ ಬಲರಾಮ, ಪ್ರಕಟವಾಗಿ ಎಲ್ಲರೂ ನೋಡೋ ಹಾಗೆ ಗೆದ್ದಿದ್ದಾನೆ. ಆದ್ರೂ ಈ ರುಕ್ಮಿ ಇಲ್ಲ ಇದು ನನ್ನ ಗೆಲುವು,
ನೀನೇನ್ ಗೆದ್ದಿಲ್ಲ, ಇದು ನೋಡಿ ಇದು ಹಾಗೆ ಹೀಗೆ ಅಂತ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನೀದನಿಕಿ ಕುರಿಂಪ ನಲವಿಯಗುನ್ ಅನವುಡು ಹಲದುರುಂಡಚ್ಚಟಿ ಜನಪಾಲಕ ಸುತುಲಂಜೂಚಿ ಸತ್ಯಮೋ ಬಲುಕುಂಡನಿ ಅಡಿಗಿನ ವಾರಲು ರುಕ್ಮುನಿಹಿತುಲೈ ಪಲುಕರೈರಿ ಮೊಗಮಾಟಮುನನ್. ಆ ರುಕ್ಮಿ ನಾನು ಗೆದ್ದೆ ಅಂತ ಮೋಸದ ನುಡಿಗಳನ್ನು ಹೇಳ್ತಾ ಇರುವಾಗ ಹಲಧರನಾದಂತಹ ಬಲರಾಮ ಅಚ್ಚಟಿ ಜನಪಾಲಕ ಸುತುಲಂಜೂಚಿ, ಅಲ್ಲಿ ಸುತ್ತಲೂ ನೆರೆದು ಕೂತಿರ್ತಾ ಇರಲಿಲ್ಲ, ಆ ದ್ಯೂತವನ್ನ ನೋಡ್ತಾ ಅವ್ರನ್ನ ಹುರಿದುಂಬಿಸ್ತಾ ಕೂತಿದ್ದಂತಹ ರಾಜಕುಮಾರರನ್ನೆಲ್ಲ ನೋಡ್ಬಿಟ್ಟು ಸತ್ಯಮು ಪಲುಕುಂಡನಿ ಅಡಿಗಿನ, ನಿಜ ಹೇಳಿ ನಾನು ತಾನೇ ಗೆದ್ದೆ, ಈಗ ರುಕ್ಮಿ ಅಲ್ವಲ್ಲ ಗೆದ್ದಿದ್ದು, ಲಕ್ಷಪಣವನ್ನ ನಾನೇ ಗೆದ್ದೆ ಅಂತ ನೀವು ಹೇಳಿ, ನೀವು ನೋಡ್ತಾ ಇದ್ದೀರಲ್ಲ, ನೀವು ಹೇಳಿ ಅಂತ ಸುತ್ತಲೂ ನೆರೆದಿದ್ದಂಥ ರಾಜಕುಮಾರನಿಗೆ ಬಲರಾಮ ಹೇಳ್ದ. ವಾರಲು ರುಕ್ಮುನಿಹಿತುಲೈ ಪಲುಕರೈರಿ ಮೊಗಮಾಟಮುನನ್, ಅವರೆಲ್ಲ ರುಕ್ಮಿ ಕಡೆಯವರು, ಅವ್ರಿಗೆ ಮೊಗಮಾಟದಿಂದ ಅಂದ್ರೆ ಒಂಥರ ರುಕ್ಮಿಯನ್ನ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ಬಲರಾಮ ಗೆದ್ದಿರೋದವ್ರಿಗೆ ಗೊತ್ತಿದ್ರು ಕೂಡ ಸುಮ್ಮನೆ ಮೊಗಮ್ಮಗೆ ಸುಮ್ಮನೆ ಕೂತಿದ್ದಾರೆ, ಏನೂ ಹೇಳಲಿಲ್ಲ ಅವರು. ಪಲುಕರೈರಿ, ಒಂದು ಮಾತು ನಿಜ ನೀನು ಗೆದ್ದೆ ಅಂತ ಬಲರಾಮನಿಗೆ ಅವರು ಹೇಳಲಿಲ್ಲ. ರುಕ್ಮಿಯ ಸಹಚರರು, ರುಕ್ಮಿಯನ್ನ ಬೆಂಬಲಿಸ್ತಕ್ಕಂತಹ ರಾಜಕುಮಾರರು. ಅಪ್ಪಟಿ ಎಟ್ಲಯೊಡ್ಡಿ ಮುಸಲಾಯುದುಂಡೇ ಪುನನಾಡಿ ಜೂದ ಮುಂಜೊಪ್ಪಡ ಗೆಲ್ಚಿ ಆ ಗೆಲುಪು ಸುಡಂಗ ನಾದಿಯೋ ವಿನಿದೋ ಜನುಲ್ ದಪ್ಪಕ ಚೆಪ್ಪುಂಡನ್ನ ವಿದಿತ ಧ್ವನಿತೋ ನ ಶರೀರವಾಣಿತಾ ನಿಪ್ಪಟಿಯಾಟ ರಾಬುಂಡೇ ಜయింಚೆ ವಿದರ್ಭುಂಡೇ ಯೋಡೆನಾವುಡನ್. ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಬಲರಾಮ ನಾನು ಗೆದ್ದೆ ಅಂತ ಹೇಳ್ತಾ ಇದ್ದಾನೆ ಒಂದು ಲಕ್ಷಪಣವನ್ನ, ಆದ್ರೆ ಇವನು ಇಲ್ಲ ನಂದೇ ಗೆಲುವು ಅಂತ ರುಕ್ಮಿ ಹೇಳ್ತಾ ಇದ್ದಾನೆ. ಸರಿ, ಇವಾಗ ಮತ್ತೊಮ್ಮೆ ಇನ್ನೊಂದು ಲಕ್ಷ ಪಣವನ್ನ ಇಟ್ಟ ಕೋಪಗೊಂಡಂತಹ ಬಲರಾಮ. ಅಪ್ಪಟಿ ಎಟ್ಲೆ ಒಡ್ಡಿ ಮುಸಲಾಯುದುಂಡಿ ಪುನನಾಡಿ ಜೂದ ಮುಂಜೊಪ್ಪಡ ಗೆಲ್ಚಿ, ಮೊದಲಿನ ತರಾನೇ ಇನ್ನೊಂದು ಲಕ್ಷ ಪಣ ಇಟ್ಟ. ಮುಸಲಾಯುಧನಾದಂಥ ಬಲರಾಮ ಒಳ್ಳೆ ಸ್ಫೂರ್ತಿಯಿಂದ ಒಳ್ಳೆ ವಿಚಕ್ಷಣೆಯಿಂದ ಆಟ ಆಡ್ದ. ಏಪುನನಾಡಿ ಚೆನ್ನಾಗಿ ಆಟ ಆಡ್ಬಿಟ್ಟು ಈ ಸಲಿ ಗೆದ್ದ. ಆ ಗೆಲುಪು ಸೂಡಂಗ ನಾದಿಯೋ ವೀನುದೋ ಜನುಲ್ ದಪ್ಪಕ ಚೆಪ್ಪುಂಡನ್ನ, ಸುತ್ತಲೂ ಕೂತಿದ್ದಂತ ಬೇರೆ ಇತರ ರಾಜಕುಮಾರರನ್ನೆಲ್ಲ ನೋಡಿ ಹೇಳ್ದ ಬಲರಾಮ, ನೋಡಿ ಈಗ ಕೂಡ ನಾನೇ ಗೆದ್ದಿದ್ದೀನಿ, ಈಗ ಹೇಳಿ ನಾನು ಗೆದ್ನೋ ರುಕ್ಮಿ ಗೆದ್ನೋ ಅಂತ ಹೇಳಿದ್ರೆ ಅವರೆಲ್ಲ ಸುಮ್ಮನೆ ಕೂತಿದ್ರು. ಆಗ ವಿದಿತ ಧ್ವನಿತೋ ನ ಶರೀರವಾಣಿ ತಾನಿಪ್ಪಟಿಯಾಟ ರಾಮುಂಡೇ ಜయింಚೆ ವಿದರ್ಭುಂಡೇ ಓಡೆನಾವುಡನ್. ಆಗ ಒಂದು ಅಶರೀರವಾಣಿ ಕೇಳಿ ಬಂತು, ಈ ಆಟದಲ್ಲಿ ಬಲರಾಮನೇ ಗೆದ್ದ, ವಿದರ್ಭೇಶನಾದಂಥ ರುಕ್ಮಿ ಸೋತು ಹೋಗಿದ್ದಾನೆ ಅಂತ ಅಶರೀರವಾಣಿ ಆಯಿತು. ಬಲರಾಮ ಗೆದ್ದ ಅನ್ನತಕ್ಕಂಥದ್ದು ಎಲ್ಲರಿಗೂ ತಿಳಿಯಿತು.